ನಮಸ್ಕಾರ. ಸೊ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಮತ್ತು ಕಂಟಿನ್ಯೂ ಮಾಡೋಣ. ಸೊ ಫೈನಲಿ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಕಂಪ್ಲೀಟ್ಲಿ ಮುಗಿದೈತಿ. ನೀವು ಆ ಬೇಸ್ ಬುಕ್ನೊಳಗೆ ಒಂದು ಸರ್ತಿ ಇಷ್ಟು 6 ನಾವು ಡಿಸ್ಕಸ್ ಮಾಡಿದ್ದು ವಿತ್ ಅದು ಹಿಂದಿನ ಪೇಜ್ನೊಳಗೆ ಏನು ಗ್ರಾಫ್ ಕೊಟ್ಟರಲ್ಲ ಅವ್ನು ನೋಡ್ಕೊರಿ. ಸೊ ಅಲ್ಲಿ ತನಕ ಅದ್ರ ಡೀಟೇಲಾಗಿ ಅರ್ಥ ಆಗೈತಿ ಅಂತ ಅನ್ಕೊಂಡಿನಿ ನಾನು. ಆ ಪೇಜ್ ನೀವು ಅಬ್ಸರ್ವ್ ಮಾಡಿದ್ರೆ ಜಲ್ದಿ ಮುಗಿಲಿ ಅಲ್ಲದು, ಇಟ್ ಟುಕ್ ಲಾಟ್ ಆಫ್ ಟೈಮ್. ಸೊ ಅದು ಕಂಪ್ಲೀಟ್ಲಿ ನಾವು ಮುಗಿಸಿದ ಮೇಲೆ ಈಗ ನೆಕ್ಸ್ಟ್ ರಿಮಾರ್ಕ್ಸ್ ಕಡೆ ಹೋಗೋಕ್ಕಿಂತ ಮೊದಲು ನಾವೊಂದು ಹಿಂದಿನ ಒಂದು ವಿಡಿಯೋದೊಳಗೆ ಇದನ್ನು ಹೇಳಿದ್ದೆ, ಇನ್ನೊಮ್ಮೆ ಹೇಳಾಕತ್ತೀನಿ. ನಾನು ಭಾಳಷ್ಟು ಟಾಪಿಕ್ಸು ಒಮ್ಮೆ ಕವರ್ ಮಾಡಿ ಅಥವಾ ಮಲ್ಟಿಪಲ್ ವಿಡಿಯೋಸ್ ಹಾಕಿ ಹಿಂಗೆ ಮಾಡಾಕತ್ತಿಲ್ಲ. ಸ್ಲೋ ಆಗಿನ ನಾವು ಕ್ಲಾಸ್ನೊಳಗೆ ಹೆಂಗೆ ಹೋಗ್ತೀವಿ ಹಂಗೆ ಹೊಂಟೀವಿ. ಹೋಪ್ಫುಲಿ ಇವು ಕಡಿಮೆ ಟಾಪಿಕ್ಸ್ ಇದ್ರೂ ಅವು ಪರ್ಫೆಕ್ಟ್ ನೀವು ಮುಗಿಸ್ಕೊಂಡು ವಾಪಸ್ ಇದು ಇನ್ನೂ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗ್ತೈತಿ. ಡ್ಯುಯಲ್ ನೇಚರ್ ಮುಗಿದ್ಮೇಲೆ ಮತ್ತೊಂದು ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಾಗ್ತಿತ್ತು ಏನೋ ಗೊತ್ತಿಲ್ಲ, ಸಿಚುವೇಶನ್ ನೋಡ್ಕೊಂಡು ಡಿಸೈಡ್ ಮಾಡೋಣ. ಸೊ ಏನೇನು ನಾವು ಈಗ ಡಿಸ್ಕಸ್ ಮಾಡಿರ್ತೀವಿ, ನನಗೆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆಗೋದು ಬೇಡ ಅಂದರೆ ಒನ್ಸ್ ವಿ ಗೆಟ್ ಬ್ಯಾಕ್ ಟು ಕಾಲೇಜ್ ಕ್ಲಾಸಸ್ ಇನ್ನೊಂದು ಸರ್ತಿ ಚಾಪ್ಟರ್ ಹೇಳ್ರಿ ಅಂತ ಆಗಿರ್ಬಾರ್ದು. ಯಾಕಂದ್ರೆ ಈಸಿ ಅದಾವು. ಒಂದು ಲೈವ್ ಕ್ಲಾಸ್ನೊಳಗೆ ಹೆಂಗೆ ನಾ ಎಕ್ಸ್ಪ್ಲೇನ್ ಮಾಡ್ಬೋದು ಆದ ಲೆವೆಲಿಗೆ ಸಾಧ್ಯ ಆದಷ್ಟು ನಾ ಎಕ್ಸ್ಪ್ಲೇನ್ ಮಾಡೀನಿ. ಇನ್ನೊಂದು ಸ್ವಲ್ಪ ವಿಷಯ ನಿಮ್ಗೆ ಆಮೇಲೆ ಅಲ್ಲಿ ಕಾಲೇಜಿಗೆ ಬಂದಮೇಲೆ ಹೇಳ್ತೀನಿ ಅಂತ ನಾನು. ಸೊ ಈಗ ಮುಂದೆ ಈಗ ಅರೌಂಡ್ 60% ಈ ಚಾಪ್ಟರ್ ಮುಗ್ದಂಗೆ ಆತ. ಇವತ್ತೊಂದು ಟಾಪಿಕ್ ಮುಗಿಸ್ತೀವಿ. ಇದಾದ್ಮೇಲೆ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಂತ ಏನು ಬರುತ್ತೆ ಅದೊಂದು ಇಂಪಾರ್ಟೆಂಟ್ ಟಾಪಿಕ್. ಅದಾದ್ಮೇಲೆ ಆಲ್ಮೋಸ್ಟ್ ಚಾಪ್ಟರ್ ಮುಗಿದಂಗೆ ಆಗ್ತದೆ. ಒಂದು ಸ್ವಲ್ಪ ಟಾಪಿಕ್ಸ್ ಸಣ್ಣ ಉಳಿತಾವೆ. ಸೊ ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಮುಗಿಸಿದ್ಮೇಲೆ ಆ ರಿಮಾರ್ಕ್ಸ್ ಪಾರ್ಟ್ನೊಳಗೆ 2 ಪಾಯಿಂಟ್ ಅದಾವೆ. ಅದ್ರೊಳಗೆ ಒಂದೇದ್ದು ವಾಟ್ ಈಸ್ ಇಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳೈತಿ. ಅದನ್ನ ಆಲ್ರೆಡಿ ನಾವು ಒಂದು ಹಿಂದಿನ ವಿಡಿಯೋದೊಳಗೆ ಮುಗಿಸಿವಿ. ಸೊ ಅದ್ರ ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟರಲ್ಲ ಅಲ್ಲಿಗೆ ಬರ್ತೀನಿ ನಾ. ಈಗ ರಿಮಾರ್ಕ್ಸ್ನಾಗಿನ ಸೆಕೆಂಡ್ ಪಾಯಿಂಟ್. ಸೊ ಈಗ ನಿಮ್ಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ ತಗೊಂಡ್ಬಂದು ಕುಂತು ಕಂಟಿನ್ಯೂ ಮಾಡ್ರಿ ವಿಡಿಯೋ. Okay, second remark. The stopping potential in volt is numerically equal to the maximum kinetic energy in electron volt of the photoelectrons emitted ಅಂತ ಹೇಳ್ತಾರೆ. ಏನು ಹಿಂಗಂದ್ರೆ ಅಂತ ಹೇಳ್ತೀವಿ. ನಿಮ್ಗೆ ನೆನಪಿದ್ರೆ ಅದೇನು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಿದ್ದೀವಲ್ಲ ನಾವು, ಕ್ಯಾಥೋಡ್ ಆ್ಯನೋಡ್ ಇದೆಲ್ಲ ಹಾಕ್ಕೊಂಡು ಇಲ್ಲಿಂದ ಎಲೆಕ್ಟ್ರಾನ್ಸ್ ಬರ್ತಿರ್ತಾವೆ. ಈ ಆ್ಯನೋಡನ್ನು ನಾವು ಬೇಕಾದ್ರೆ ನ್ಯೂಟ್ರಲ್ ಅಥವಾ ಪಾಸಿಟಿವ್ ಅಥವಾ ನೆಗೆಟಿವ್ ಮಾಡ್ಬೋದು. ಹಂಗೊಂದು ಎಕ್ಸಾಂಪಲ್ ಒಳಗೆ ನಾವು ನೆಗೆಟಿವ್ ಮಾಡಿ ಯಾವುದನ್ನ ಆ್ಯನೋಡನ್ನು ನೆಗೆಟಿವ್ ಮಾಡಿ ಇಫ್ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ -50 ವೋಲ್ಟ್ ಅಂತ ಹೇಳಿ ತಗೊಂಡ್ರೆ ಅವಾಗ ನಾವೇನು ಅಸ್ಯೂಮ್ ಮಾಡಿದ್ವಿ ಅಂದ್ರೆ ಲೆಟ್ ದಿಸ್ ಬಿ ದ ವ್ಯಾಲ್ಯೂ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಆ ಪಾಯಿಂಟ್ನೊಳಗೆ ಏನಾಗ್ತೈತಿ ಅಂದ್ರೆ ಎನಿ ಎಲೆಕ್ಟ್ರಾನ್ ವಿಚ್ ಈಸ್ ಕಮಿಂಗ್ ಫ್ರಮ್ ದ ಕ್ಯಾಥೋಡ್ ಈ ಆ್ಯನೋಡನ್ನು ರೀಚ್ ಆಗಕ್ಕೆ ಸಾಧ್ಯ ಆಗಂಗಿಲ್ಲ. ಈ ಆ್ಯನೋಡ್ with this negative potential will be successful in repelling all the electrons and stopping them from reaching the anode. ಇದೇನು ನಾವು ಡಿಸ್ಕಸ್ ಮಾಡಿದ್ವಿ. ಅದರೊಳಗೆ ನೆಕ್ಸ್ಟ್ ಇಲ್ಲವರು 2 ವಿಷಯಗಳನ್ನು ಕನೆಕ್ಟ್ ಮಾಡಾಕತ್ತಾರೆ. ಒಂದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇನ್ನೊಂದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್. ಈಗ ನಮ್ಮ ಎಕ್ಸಾಂಪಲ್ನೊಳಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಎಷ್ಟೈತಿ? -50 ವೋಲ್ಟ್. ಈ ವ್ಯಾಲ್ಯೂ ನ್ಯೂಮರಿಕಲಿ ಇನ್ನೊಂದಕ್ಕೇನೋ ಈಕ್ವಲ್ ಇರುತ್ತಂತೆ. ನ್ಯೂಮರಿಕಲಿ ಅಂದ್ರೆ 2 ಸೇಮ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲೋ, SI ಯೂನಿಟ್ ಸೇಮ್ ಬರಂಗಿಲ್ಲ, ಯೂನಿಟ್ ಸೇಮ್ ಬರಂಗಿಲ್ಲ. ನ್ಯೂಮರಿಕಲ್ ಎಷ್ಟೇ ಈಕ್ವಲ್. ಏನು ಹಂಗಂದ್ರೆ ನ್ಯೂಮರಿಕಲ್ ಈಕ್ವಲ್ ಅಥವಾ ಎದಕ್ಕೆ ಈಕ್ವಲ್ ಅಂತ ಹೇಳ್ತೀವಿ. ಈಗ ಈ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ಬೇಕಂದ್ರೆ ಇಲ್ಲಿ ನಾವು ಒಂದೇ ಮಾತು ಏನು ಇನ್ಸಿಡೆಂಟ್ ಮಾಡೋಕ್ಕಾಗ್ತೈತಿ, ನೀವು ಫೋಟಾನ್ಸ್. ಆ ಫೋಟಾನ್ಸಿಗೆ ಎನರ್ಜಿ ಇರ್ತೈತಿ. ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ನಾವು ಮೇಂಟೈನ್ ಮಾಡಿವಿ ಅಂತ ಕೋರಿ ಲೈಟ್ ಇದ್ದು. ಅದರಿಂದ ಫೋಟಾನ್ಸಿಗೆ ಏನು ಎನರ್ಜಿ ಇರ್ತೈತಿ, ದೇ ವಿಲ್ ಟ್ರಾನ್ಸ್ಫರ್ ದ್ಯಾಟ್ ಎನರ್ಜಿ ಟು ಎಲೆಕ್ಟ್ರಾನ್. ಅವಾಗ ನಾವು ಒಂದು ಮಾತು ಹೇಳಿದ್ದೆ, ಪ್ರತಿ ಒಂದು ಫೋಟಾನಿಗೆ ಸೇಮ್ ಎನರ್ಜಿ ಇರಂಗಿಲ್ಲ. ಬೇರೆ ಬೇರೆ ಫೋಟಾನಿಗೆ ಬೇರೆ ಬೇರೆ ಎನರ್ಜಿ ಇರ್ತೈತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಫೋಟಾನಿಗೆ ಉಳುಕಿದ ಫೋಟಾನ್ಸ್ಗಿಂತ ಹೆಚ್ಚಿಗೆ ಎನರ್ಜಿ ಇತ್ತು, ಆ ಫೋಟಾನ್ ಬಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನಿಗೆ ತನ್ನ ಎಂಟೈರ್ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತು. ಅವಾಗ ಆ ಎಲೆಕ್ಟ್ರಾನ್ ಏನು ಬರ್ತದೆ ಹೊರಗೆ, ದಾಟ್ ಎಲೆಕ್ಟ್ರಾನ್ ವಿಲ್ ಕಮ್ ಔಟ್ ವಿತ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಸೊ ಈ ಒಂದೇನೋ ಫ್ರೀಕ್ವೆನ್ಸಿ ನಾವು ಮೇಂಟೈನ್ ಮಾಡಬೇಕಾದ್ರೆ
ಯಾವ ಎಲೆಕ್ಟ್ರಾನಿಗೆ ಒಂದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತದಲ್ಲ, ಆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಅವಾಗ ಏನು ನೀವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಮೇಂಟೈನ್ ಮಾಡಿರ್ತಿರಲ್ಲ ಅದರ ವ್ಯಾಲ್ಯೂಗೆ ಈಕ್ವಲ್ ಇರ್ತದಂತ. ಅಂದ್ರೆ ಏನ್ ಹೇಳತ್ತಾರ, ವಾಟ್ ಎವರ್ ಈಸ್ ದ ವ್ಯಾಲ್ಯೂ ಆಫ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ that will be numerically equal to, ನ್ಯೂಮರಿಕಲಿ ಅಂದ್ರೆ ಏನು, ಬರೀ ವ್ಯಾಲ್ಯೂ ಅಷ್ಟೇ. ಆ ವ್ಯಾಲ್ಯೂ ಅಂದ್ರೆ ಹಿಂಗಿರಂಗಿಲ್ಲ, -50 ವೋಲ್ಟ್ ಇಸ್ ಈಕ್ವಲ್ಸ್ ಟು -50 ಮೈನಸ್ ಅಂತ ಬರಂಗಿಲ್ಲ. ಇಲ್ಲೇ ಯೂನಿಟ್ ಬೇರೆ ಐತಿ ಎರಡು ಕಡೆ, ಆದ್ರೆ ವ್ಯಾಲ್ಯೂ ಸೇಮ್ ಇರ್ತೈತಿ. ಏನಂದ್ರೆ ದ ವ್ಯಾಲ್ಯೂ ಆಫ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ ನ್ಯೂಮರಿಕಲಿ ಬಿ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಈಗ ಇಲ್ಲಿ ಹೊರಗೆ ಬರುವಂತ ಎಲೆಕ್ಟ್ರಾನ್ಸ್ಗೆ, ಎಲ್ಲಾ ಎಲೆಕ್ಟ್ರಾನಿಗೆ ಸೇಮ್ ಕೈನೆಟಿಕ್ ಎನರ್ಜಿ ಇರಂಗಿಲ್ಲ. ಬೇರೆ ಬೇರೆ ಎಲೆಕ್ಟ್ರಾನಿಗೆ ಬೇರೆ ಬೇರೆ ಕೈನೆಟಿಕ್ ಎನರ್ಜಿ ಇರುತ್ತೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಯಾಕಂದ್ರೆ ಬೇರೆ ಬೇರೆ ಫೋಟಾನ್ಸಿಗೆ ಬೇರೆ ಬೇರೆ ಎನರ್ಜಿ ಇರ್ತದೆ. ಸೊ ಈ ಕೇಸ್ನೊಳಗೆ ಯಾವ ಎಲೆಕ್ಟ್ರಾನಿಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತದಲ್ಲ, ಯಾವ ಎಲೆಕ್ಟ್ರಾನಿಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತದಲ್ಲ, ಅದನ್ನು ನಾವು ಇಲೆಕ್ಟ್ರಾನ್ ವೋಲ್ಟ್ ನೊಳಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಮತ್ತು ಸ್ಟಾಪಿಂಗ್ ಪೊಟೆನ್ಷಿಯಲ್ ವ್ಯಾಲ್ಯೂ ನ್ಯೂಮರಿಕಲಿ ಈಕ್ವಲ್ ಇರ್ತೈತಿ ಅಂತ ಹೇಳ್ತಾರೆ. ಇದು ರಿಮಾರ್ಕ್ಸ್ ನೊಳಗಿರುವಂತ ಸೆಕೆಂಡ್ ಪಾಯಿಂಟ್, ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ಥಿಂಗ್ ಇದು. ಇದ್ರ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇಲ್ಲ, ಜಸ್ಟ್ ರಿಮಾರ್ಕ್ ನೊಳಗೆ ಮೆನ್ಷನ್ ಮಾಡ್ಯಾರ. ಒಂದ್ಸರ್ತಿ ಇನ್ನೊಮ್ಮೆ ಓದ್ತೀನಿ. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ ವೋಲ್ಟ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್. ಒಂದು ಎಕ್ಸಾಂಪಲ್ ಕೊಟ್ಟಾರಲ್ಲಿ, ಲೈಕ್ ನಾವು ಹೆಂಗ್ 50 ಎಕ್ಸಾಂಪಲ್ ತಗೊಂಡಿದ್ವಲ್ಲ, if the stopping potential for a given radiation on a given surface is -4 volt, then the maximum kinetic energy of the photoelectrons is 4 electron volt. ಅಂದ್ರೆ 4th ಎಕ್ಸಾಂಪಲ್ ತಗೊಂಡಾರ, ಅದು -4 ವೋಲ್ಟ್ ಇದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಎಕ್ಸಾಕ್ಟ್ಲಿ 4, ಆದ್ರೆ ಎಲೆಕ್ಟ್ರಾನ್ ವೋಲ್ಟ್ ಅದು ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್, ಸೊ ಇವತ್ತಿನ ಮೇನ್ ಟಾಪಿಕ್ ಬರ್ತೀನಿ, failure of wave theory to explain photoelectric effect. ಸೊ ಈ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋದೊಳಗೆ ವಾಟ್ ಈಸ್ ಲೈಟ್ ಅಂತ ಹೇಳಿ ಬೇರೆ ಬೇರೆ ಸೈಂಟಿಸ್ಟ್ಸ್ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾರೆ. ಅದ್ರೊಳಗೆ ಒಂದು ಯಾವ್ದ್ರಿ, ಫಸ್ಟ್ ಒನ್ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ, ಅದು ಡಿಸ್ಕಾರ್ಡ್ ಆಗ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ನೆನಪಿದ್ರೆ ಹೈಗನ್ಸ್ ವೇವ್ ಥಿಯರಿ ಕ್ಯಾನ್ಸಲ್ ಆಗ್ತೈತಿ. ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಬರ್ತಾನೆ, he gives a theory called as electromagnetic wave theory. ಆ electromagnetic wave theory ಕ್ಯಾನ್ಸಲ್ ಆಗಂಗಿಲ್ಲ, ಎಕ್ಸೆಪ್ಟ್ ಆಗ್ತೈತಿ. ಅದರ ಜೋಡಿನ ಐನ್ಸ್ಟೀನ್ ಬಂದು ಲೈಟ್ ಅಂದ್ರೆ ವೇವ್ಸ್ ಅಲ್ಲ, ಅದ್ರಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಇರಂಗಿಲ್ಲ, ವೇವ್ಸ್ ಅಂತಾನೆ ಇರಂಗಿಲ್ಲ. ಲೈಟ್ ಕನ್ಸಿಸ್ಟ್ ಆಫ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್ ಆಸ್ ಫೋಟಾನ್ಸ್ ಅಂತ ಅವ ಹೇಳ್ತಾನೆ. ಸೊ ಈಗಿಲ್ಲೇ ಮ್ಯಾಕ್ಸ್ವೆಲ್ ಹೇಳಿದ್ದಕ್ಕೆ ಮತ್ತು ಐನ್ಸ್ಟೀನ್ ಹೇಳಿದ್ದಕ್ಕೆ ಒಂದು ಡಿಬೇಟ್ ಆಗ್ತೈತಿ ಅಂತ ಹೇಳಿದೆ ನಾನು. ಅಲ್ಲಿ ಮ್ಯಾಕ್ಸ್ವೆಲ್ ಹೇಳ್ತಾನೆ ಏನಂದ್ರೆ, ನನ್ನ ಒಂದು ಥಿಯರಿಯಿಂದ ನಾನು ರಿಫ್ಲೆಕ್ಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ರಿಫ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಇವಿಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಯಾರು ಹೇಳ್ತಾರ? ಮ್ಯಾಕ್ಸ್ವೆಲ್. ವೇರಾಸ್ ಐನ್ಸ್ಟೀನ್ ಹೇಳ್ತಾನ, ನಾನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತೆ ಕಾಂಪ್ಟನ್ ಎಫೆಕ್ಟ್ ಇವೆರಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಕನ್ಸಿಡರಿಂಗ್ ದಟ್ ಲೈಟ್ ಕನ್ಸಿಸ್ಟ್ ಆಫ್ ಫೋಟಾನ್ಸ್ ಅಂತ ಹೇಳಿ. ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಡ್ತೈತೆ ಅಂದ್ರೆ, ಐನ್ಸ್ಟೀನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಕಾಂಪ್ಟನ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ, ಮ್ಯಾಕ್ಸ್ವೆಲ್ ಇನ್ನು 5 ಎಕ್ಸ್ಪ್ಲೈನ್ ಮಾಡಿದ. ಬಟ್ ಉಲ್ಟಾ ರಿವರ್ಸ್ ರೋಲ್ ಮಾಡಿದಾಗ ಇವೊಂದು ರೋಲ್ ಅವಂಗ ಹಿಂಗ್ ಕೊಟ್ಟಾಗ, ವೆನ್ ಐನ್ಸ್ಟೀನ್ ವಾಸ್ ಆಸ್ಕ್ಡ್ ಟು ಎಕ್ಸ್ಪ್ಲೈನ್ interference, diffraction, polarization, he could not do that. And Maxwell could not explain photoelectric effect and Compton effect. ಐನ್ಸ್ಟೀನ್ ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಪ ಅಂತ ಮ್ಯಾಕ್ಸ್ವೆಲ್ ಕೇಳಿದ್ರು. ನೀ ಲೈಟ್ ಅಂದ್ರೆ ವೇವ್ಸ್ ಅಂತ ಹೇಳ್ತೀಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ, ಅದನ್ನ ಕನ್ಸಿಡರ್ ಮಾಡು. ಆದ್ರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕಾನ್ಸೆಪ್ಟ್ ನಿಂದ ಯು ವಿಲ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳ್ತಾರೆ. ಯಾರಿಗೆ? ಮ್ಯಾಕ್ಸ್ವೆಲ್ಗೆ. ಅದನ್ನ ಅವ ಟ್ರೈ ಮಾಡಕ್ ಹೋಗ್ತಾನೆ, ಎಕ್ಸ್ಪ್ಲೈನಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾರು? ಐನ್ಸ್ಟೀನ್. ಅದನ್ನ ಡಿಟೇಲ್ ಕಲ್ಕೊಂತ ಹೊಂಟಿವ್ ನಾವೀಗ ಇಲ್ಲಿ, ಹೆಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತೈತಿ ಇದೆಲ್ಲ. ಮ್ಯಾಕ್ಸ್ವೆಲ್ ವಾಸ್ ಆಸ್ಕ್ಡ್ ಟು ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲಿ ನಾವು ಲೈಟ್ ಅಂದ್ಕೊಳ್ಳೆ ಫೋಟಾನ್ಸ್ ಅಂತೀವಿ ನೋಡ್ರಿ. ಮ್ಯಾಕ್ಸ್ವೆಲ್ ಪ್ರಕಾರ ಫೋಟಾನ್ಸ್ ಅಲ್ಲ, ಮತ್ತೆ ಲೈಟ್ ಅಂದ್ರೆ ಅವೇನಂತಾನ, ಲೈಟ್ ಅಂದ್ರೆ ವೇವ್ಸ್ ಅಂತಾನ.
ಆತ್ಪ ನೀ ಲೈಟ್ ಅಂದ್ರೆ ವೇವ್ಸ್ ಅಂತೀಯಲ್ಲ, ಅದನ್ನ ತಗೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡು. ಈಗ ನಮಗಂತೂ ಗೊತ್ತಾಗೈತಿ, ಒಂದು ಮೆಟಲ್ ಸರ್ಫೇಸ್ ತಗೊಂತೀವಿ, ಅದ್ರಾಗ ಲೈಟ್ ಇನ್ಸಿಡೆಂಟ್ ಮಾಡಿದ ಕೂಡಲೇ ಎನರ್ಜಿ ಇಸ್ಕೊಂಡು ಎಲೆಕ್ಟ್ರಾನ್ಸ್ ಹೊರಗೆ ಬರಾಗತ್ತಾವಲ್ಲ, ಅದನ್ನ ನೀ ಎಕ್ಸ್ಪ್ಲೈನ್ ಮಾಡಿ. ಈಗ ಫೋಟಾನ್ಸ್ ಅಲ್ಲಂತೀಯಲ್ಲ, ವೇವ್ಸ್ ಅಂತೀಯಲ್ಲ, ಸೊ ವೇವ್ಸ್ ಅನ್ನ ಕನ್ಸಿಡರ್ ಮಾಡಿ ಹೌ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಅಂತ ಎಕ್ಸ್ಪ್ಲೈನ್ ಮಾಡು ಅಂತ ಯಾರಿಗೆ ಕೇಳ್ತಾರ? ಮ್ಯಾಕ್ಸ್ವೆಲ್. ಸೊ ಅವಾಗ ವಾಟ್ ಮ್ಯಾಕ್ಸ್ವೆಲ್ ಡಸ್, ಯೂಸಿಂಗ್ ಹೀಸ್ ವೇವ್ ಥಿಯರಿನ ತಗೊಂಡು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾನ, ಬಟ್ ಹಿ ಫೇಲ್ಸ್. ಅದ್ರ ಬಗ್ಗೆ ಕೊಟ್ಟಾರ. ಈಗ ಹೆಂಗ ಮ್ಯಾಕ್ಸ್ವೆಲ್ ಫೇಲ್ ಆದ ಅಂತ ಇದು ಟಾಪಿಕ್. ಓಕೆ, ಸೊ ಇದು ಥಿಯರಿ ಐತಿ, ಕಂಪ್ಲೀಟು 2 ಪ್ಯಾರಾಗ್ರಾಫ್ನಷ್ಟೇ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಅಕಾರ್ಡಿಂಗ್ ಟು ವೇವ್ ಥಿಯರಿ ಪ್ರಕಾರ, ವೆನ್ ಅ ಬೀಮ್ ಆಫ್ ರೇಡಿಯೇಷನ್ falls on a metal surface, the free electrons at the surface absorb the radiant energy continuously. If the intensity of the radiation is increased, the amplitude of electric and magnetic field vectors also increase. As a result, the energy absorbed by a free electron should also increase. This should increase the maximum kinetic energy of the photoelectron emitted, no matter what the frequency of incident radiation is ಅಂತ ಹೇಳ್ತಾರೆ. ಏನಿಂಗಂದ್ರೆ ಅಂತ ಹೇಳ್ತೀನಿ. ಈಗ ಮ್ಯಾಕ್ಸ್ವೆಲ್ ಯಾವ ಥಿಯರಿ ಯೂಸ್ ಮಾಡ್ತಾನ? ವೇವ್ ಥಿಯರಿ. ಅವನ ಪ್ರಕಾರ ಲೈಟ್ ಅಂದ್ರೆ ಯಾವುದು? ವೇವ್ಸ್. ಈ ವೇವ್ಸ್ ಬಂದು ಯಾವಾಗ ಇಲೆಕ್ಟ್ರಾನ್ ಮೇಲೆ ಇನ್ಸಿಡೆಂಟ್ ಆಗ್ತಾವ, ಅವಾಗ ಈ ವೇವ್ ಥಿಯರಿ ಏನ್ ಹೇಳ್ತದೆ ಗೊತ್ತಾನ? ಈ ಎಲೆಕ್ಟ್ರಾನ್ ಈ ಲೈಟ್ ನಿಂದ ಬರುವಂತಹ ಎನರ್ಜಿನ ಕಂಟಿನ್ಯೂಸ್ ಆಗಿ ಏನ್ರಿ ಅಬ್ಸಾರ್ವ್ ಮಾಡ್ತಿದ್ದಂತೆ. ಐನ್ಸ್ಟೀನ್ ಏನ್ ಹೇಳಿದ್ದ ಅಂದ್ರೆ, ಅಕಾರ್ಡಿಂಗ್ ಟು ಐನ್ಸ್ಟೀನ್, ಈ ಎಲೆಕ್ಟ್ರಾನ್ಸ್ ಎನರ್ಜಿನ ಕಂಟಿನ್ಯೂಸ್ ಆಗಿ ಅಬ್ಸಾರ್ವ್ ಮಾಡ್ಕೊಳಂಗಿಲ್ಲ, ಕಟ್ 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 ಅಬ್ಸಾರ್ವ್ ಮಾಡ್ಕೊಂತ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಗ್ಲಾಸ್ ಒಳಗೆ ಜ್ಯೂಸ್ ಕುಡಿಯಾಕತ್ತೀರ ಅಂತಿಕ್ರು, ಒಂದು ಸ್ಟ್ರಾ ಹಾಕೊಂಡು, ಆ ಸ್ಟ್ರಾ ಹಾಕೊಂಡು ಒಂದಿಷ್ಟು ಮಂದಿ ಸಿಪ್ ಬೈ ಸಿಪ್ ಕುಡಿತಾರ, ಒಂದಿಷ್ಟು ಮಂದಿ ಕಂಟಿನ್ಯೂಸ್ ಹೆಂಗೆ ನಾವು ಆ ಜ್ಯೂಸ್ ಹಿಂಗೆ ಒಳಗೆ ಜಕ್ಕೋಬೋದಲ್ಲ, ಆ ರೀತಿ ಇಲೆಕ್ಟ್ರಾನ್ಸ್ ಎನರ್ಜಿನ ಕಂಟಿನ್ಯೂಸ್ಲಿ ವೇವ್ ಥಿಯರಿ ಪ್ರಕಾರ, ಅಕಾರ್ಡಿಂಗ್ ಟು ವೇವ್ ಥಿಯರಿ, ಇಲೆಕ್ಟ್ರಾನ್ಸ್ ಅಬ್ಸಾರ್ಬ್ ಎನರ್ಜಿ ಕಂಟಿನ್ಯೂಸ್ಲಿ ವಿತೌಟ್ ಗ್ಯಾಪ್. ಇವ ಐನ್ಸ್ಟೀನ್ ಪ್ರಕಾರ ಅವೇನ್ ಹೇಳ್ತಾನಂದ್ರೆ, ಲೈಟ್ ಎನರ್ಜಿ ಎದುರುಗತೆ ಇರ್ತಾವ, ಫೋಟಾನ್ಸ್ ಗತೆ ಇರ್ತಾವ. ಸೊ ಇಲೆಕ್ಟ್ರಾನ್ಸ್ ಅಬ್ಸಾರ್ಬ್ ಎನರ್ಜಿ ಪ್ಯಾಕೆಟ್ ಬೈ ಪ್ಯಾಕೆಟ್. ಈಗ ಚಪಾತಿ ಇಡ್ಲಿ ತಿನ್ನಾಕತ್ತೀರಿ ಅಂತಿಕೋರಿ, ಹೆಂಗ್ ಪೀಸ್ ಬೈ ಪೀಸ್ ಕಟ್ 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 ಪ್ಯಾಕೆಟ್ಸ್ ಗತೆ ನಾವು ಅಬ್ಸಾರ್ಬ್ ಮಾಡ್ತೀವಲ್ಲ, ಆ ರೀತಿ ಇಲೆಕ್ಟ್ರಾನ್ಸು ಎನರ್ಜಿನ ಅಬ್ಸಾರ್ಬ್ ಮಾಡ್ತಾವು ಅಂತ ಡಿಸ್ಕ್ರೀಟ್ ಆಗಿ ಸಪ್ರೇಟ್ ಆಗಿ ಅಬ್ಸಾರ್ಬ್ ಮಾಡ್ತಾವ ಅಂತ ಯಾರು ಹೇಳ್ತಾರ? ಐನ್ಸ್ಟೀನ್. ಮ್ಯಾಕ್ಸ್ವೆಲ್ ಹೇಳ್ತಾನ ಇಲೆಕ್ಟ್ರಾನ್ಸ್ ಅಬ್ಸಾರ್ಬ್ ಎನರ್ಜಿ ಕಂಟಿನ್ಯೂಸ್ಲಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಡಿಸ್ಕಸ್ ಮಾಡಿದ್ವಿ ನಾವು, ಸಮಥಿಂಗ್ ಕಾಲ್ಡ್ ಆಸ್ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳಿ. ಸೊ ವೆನ್ ವಿ ಸೇ ಇಂಟೆನ್ಸಿಟಿ ಆಫ್ ಲೈಟ್, ನಮಗ್ ಗೊತ್ತಿದ್ದು ವೆನ್ ವಿ ಇನ್ಕ್ರೀಸ್ ದ ಇಂಟೆನ್ಸಿಟಿ, ಇಲ್ಲೇ ಫೋಟಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತೈತೆ. ಇದನ್ನ ಡಿಸ್ಕಸ್ ಮಾಡಿವಿ ನಾವು ಆಲ್ರೆಡಿ. ಬಟ್ ಅಕಾರ್ಡಿಂಗ್ ಟು ವೇವ್ ಥಿಯರಿ, ಇಂಟೆನ್ಸಿಟಿ ಹೆಚ್ಚಿಗೆ ಮಾಡೋದಂದ್ರೆ ಏನು? ಐನ್ಸ್ಟೀನ್ ಪ್ರಕಾರ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡೋದಂದ್ರೆ ಫೋಟಾನ್ಸ್ಗಳ ಸಂಖ್ಯೆ ಹೆಚ್ಚಿಗೆ ಮಾಡೋದು. ಮ್ಯಾಕ್ಸ್ವೆಲ್ ಇನ್ ವೇವ್ ಥಿಯರಿ ಪ್ರಕಾರ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡೋದು ಅಂದ್ರೆ ಇದ್ರದ್ದು ಆಂಪ್ಲಿಟ್ಯೂಡ್ ಹೆಚ್ಚಿಗೆ ಮಾಡೋದು, ಅಂದ್ರೆ ಸ್ಟ್ರಾಂಗರ್ ವೇವ್ಸ್ ಬರ್ತಾವೆ. ಅಂದ್ರೆ ಒಂದ್ ನಿಮಿಷ, ಇದ್ರದ್ದು ಹೈಯರ್ ಆಂಪ್ಲಿಟ್ಯೂಡ್ ಸ್ಟ್ರಾಂಗರ್ ವೇವ್ಸ್ ಬರ್ತಾವೆ. ಸೊ ಅಕಾರ್ಡಿಂಗ್ ಟು ದಾಟ್, ಇಂಟೆನ್ಸಿಟಿ ಹೆಚ್ಚಿಗೆ ಆಗಿ ಇವು ಸ್ಟ್ರಾಂಗರ್ ವೇವ್ಸ್ ಬಂದು ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಎನರ್ಜಿ ಅಬ್ಸರ್ವ್ ಮಾಡ್ಕೊಂತ ಹೋಗ್ತಾವಂದ್ರೆ ಪಟ್ 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 ಅಂತ ಹೇಳಿ ಎಲ್ಲ ಎಲೆಕ್ಟ್ರಾನ್ಸ್ ಹೊರಗೆ ಬಂದ್ಬಿಡ್ತಾವೆ. ಸೊ ಆಮೇಲೆ ಸ್ಟ್ರಾಂಗರ್ ವೇವ್ಸ್ ಬರೋದ್ರಿಂದ ಆ ಹೊರಗೆ ಬರುವಂತ ಎಲೆಕ್ಟ್ರಾನ್ಸ್ ಕೆನೆಟಿಕ್ ಎನರ್ಜಿ ಹೆಚ್ಚಿಗೆ ಹಾಕೊಂತ ಹೋಗ್ಬಿಡತೈತಿ ಅಂತ ವೇವ್ ಥಿಯರಿ ಹೇಳ್ತಿದ್ದೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ನಿಮಗೆ ಗೊತ್ತಿದ್ರೆ, ಯಾವಾಗ ನಾವು ಲೈಟ್ ಇಂಟೆನ್ಸಿಟಿ ಜಾಸ್ತಿ ಮಾಡ್ತೀವಲ್ಲ, ಅವಾಗ ಹೊರಗೆ ಬರುವಂತಹ ಎಲೆಕ್ಟ್ರಾನ್ಸ್ ನಂಬರ್ ಜಾಸ್ತಿ ಆಗ್ತೈತಿ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಂಗಿಲ್ಲ. ನಾವು ಇಲ್ಲಿ ತನಕ ಚಾಪ್ಟರ್ನೊಳಗೆ ಕಲ್ತಿದ್ದು ಇಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗ್ಬೇಕಂದ್ರೆ ಆ ಲೈಟ್ದು ಫ್ರೀಕ್ವೆನ್ಸಿ ಹೆಚ್ಚಿಗೆ ಆಗ್ಬೇಕು. ಇದನ್ನ ನಾವು ಡಿಸ್ಕಸ್ ಮಾಡಿ. ಬಟ್ ವೇವ್ ಥಿಯರಿ ಹೇಳಿದೈತಿ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದ್ರೆ ಸಾಕು,
ಹೆಂಗೂ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ ಆಗಿ ಎನರ್ಜಿ ಅಬ್ಸಾರ್ವ್ ಮಾಡ್ಕೊಂತಿರ್ತಾವ. ಇಂಟೆನ್ಸಿಟಿ ಹೆಚ್ಚಿಗೆ ಮಾಡುವುದರಿಂದ, ಕಂಟಿನ್ಯೂಸ್ ಆಗಿ ಎನರ್ಜಿ ಅಬ್ಸಾರ್ವ್ ಮಾಡ್ಕೊಳ್ಳೋದ್ರಿಂದ ಆ ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವಲ್ಲ, ಅದ್ರ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗ್ಬಿಡ್ತೈತಿ ಅಂತ ವೇವ್ ಥಿಯರಿ ಹೇಳುತ್ತೆ. ಬಟ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾರ, ಇಂಟೆನ್ಸಿಟಿ ಜಾಸ್ತಿ ಮಾಡಿದಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಂಗಿಲ್ಲ. ಓಕೆ, ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀವಿ ನೋಡ್ರಿ ಇನ್ನೊಮ್ಮೆ. ಅಕಾರ್ಡಿಂಗ್ ಟು ವೇವ್ ಥಿಯರಿ, electrons absorb energy continuously. When the intensity is increased, because of the continuous absorption of the energy from the electrons, the kinetic energy increases ಅಂತ ವೇವ್ ಥಿಯರಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಪ್ರಕಾರ ಹಿಂಗ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡ್ತೀವಿ, ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ, ಯಾಕಂದ್ರೆ ಹೆಚ್ಚಿಗೆ ಎನರ್ಜಿ ಇಸ್ಕೊಂತಾವು, ಹೆಚ್ಚಿಗೆ ಎನರ್ಜಿಯಿಂದ ಹೊರಗೆ ಬರ್ತಾವು. ಸೊ ಅಕಾರ್ಡಿಂಗ್ ಟು ವೇವ್ ಥಿಯರಿ, ಇಂಟೆನ್ಸಿಟಿ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಯಾರು ಹೇಳ್ತಾರ? ವೇವ್ ಥಿಯರಿ. ಬಟ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಗೊತ್ತಾಗ್ತೈತಿ ಇಟ್ಸ್ ನಾಟ್ ಲೈಕ್ ದಟ್ ಅಂತ. ಇಂಟೆನ್ಸಿಟಿ ಹೆಚ್ಚಿಗೆ ಮಾಡೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೆಚ್ಚಿಗೆ ಆಗ್ತಾವು, ಆದ್ರೆ ಅದುಗಳ ಎನರ್ಜಿ ಹೆಚ್ಚಿಗೆ ಆಗಂಗಿಲ್ಲ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಫೇಲ್ ಆತೀಗ, ಯಾವುದು? ವೇವ್ ಥಿಯರಿ. ಆಮೇಲೆ ವೇವ್ ಥಿಯರಿ ಪ್ರಕಾರ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದ ಕೂಡ ಇಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗ್ಬಿಡತೈತಿ ಅಂತ ಅವ್ರು ಹೇಳಿದ್ರು ಅಂದ್ರೆ ಫ್ರೀಕ್ವೆನ್ಸಿ ಇದು ಮಾತಾ ಬರಲಿಲ್ಲ ಅಲ್ಲೇ. ಬಟ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಯಾರ, ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ್ರಷ್ಟ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ವೇವ್ ಥಿಯರಿ ಅವರು ಇಂಟೆನ್ಸಿಟಿ ಅಂದ್ರೆ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಮಾಡಿಬಿಡಬಹುದು ಅಂದ್ಕೂಡೆ ಅವ್ರು ಇದ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಇದು ಡಿಸ್ಕಸ್ ಮಾಡಿದ್ವಲ್ಲ ನಾವು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಿ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಂಗೇ ಇಲ್ಲ ಅವರು, ಅದ್ರ ಬಗ್ಗೆ ಕನ್ಸೆಪ್ಟೇ ಇರಂಗಿಲ್ಲ. ಬಟ್ experimentally it is proved there is some frequency called as threshold frequency, and frequency na kinetic energy impact ಮಾಡ್ತೈತಿ ಅಂತ ಎಕ್ಸ್ಪೆರಿಮೆಂಟ್ಲಿ ಮಾಡಿ ಪ್ರೂವ್ ಮಾಡಿ ನೋಡ್ತಾರೆ. ಸೊ ಈಗಲೇ ಎರಡು ವಿಷಯ ಆತ್ರಿ. ವೇವ್ ಥಿಯರಿ ಅವರು ಏನು ಹೇಳ್ತಾರೆ? electrons absorb energy continuously, and when intensity is increased, kinetic energy of the electrons should increase according to wave theory. But experimentally it's not like that. Intensity only increases number of electrons and not their kinetic energy. And according to wave theory, there is no concept of threshold frequency. Frequency ಹೆಚ್ಚಿಗೆ ಇದ್ದರಷ್ಟು kinetic energy ಹೆಚ್ಚಿಗೆ ಆಗ್ತೈತಿ ಅಂತ ಕಾನ್ಸೆಪ್ಟ್ ಇಲ್ಲ ಅವ್ರದ್ದು. ಸೊ ಇವು ಎರಡು ವಿಷಯ. ಮತ್ತು ನಾವು ಮುಂದೆ ಕಂಟಿನ್ಯೂ ಮಾಡೋದಾದ್ರೆ, ಇಲ್ಲಿ ಮೇನ್ಲಿ ಯಾವ್ಯಾವ ರೀತಿ ವೇವ್ ಥಿಯರಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡೋದ್ರೊಳಗೆ ಫೇಲ್ ಆಯ್ತು ಅಂತ ಹೇಳಿ. Therefore, as a result, the energy absorbed by a free electron should also increase. This should increase the maximum kinetic energy of the photoelectrons emitted, no matter what the frequency of incident radiation is. ಅಂತಾರೆ ಫ್ರೀಕ್ವೆನ್ಸಿ ಎಷ್ಟರೇ ಇರಲಿ ಸಂಬಂಧ ಇಲ್ಲ, ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿಬಿಟ್ರೆ ಎಲೆಕ್ಟ್ರಾನ್ kinetic energy ಹೆಚ್ಚಿಗೆ ಮಾಡಿಬಿಡಬಹುದು. ನೆಕ್ಸ್ಟ್, therefore, a sufficiently intense beam of radiation over a sufficient duration of time should be able to supply enough energy to the free electrons in the metal surface so that they can come out of the metal surface. Hence, there should not be any threshold frequency. ಇದು ಯಾರ ಪ್ರಕಾರ? ವೇವ್ ಥಿಯರಿ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ, ಸ್ವಲ್ಪ ಇಂಟೆನ್ಸ್ ಸ್ಟ್ರಾಂಗ್ ಇರುವಂತ ಒಂದು ವೇವ್ ಕಳಿಸ್ಬಿಟ್ರೆ ಸಾಕು, ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವ, kinetic ಎನರ್ಜಿ ಹೆಚ್ಚಿಗೆ ಆಗ್ಬಿಡ್ತೈತಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನುವಂಥ ಕನ್ಸೆಪ್ಟ್ ಬರಂಗಿಲ್ಲ ಅಂತ ಇವ್ರು ಹೇಳ್ತಾರೆ. Hence there should not be any threshold frequency. But the experimental results of a photoelectric effect, ಅದನ್ನ ಆಗ್ಲೇ ಹೇಳಿದ್ನಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀವಿ ಅವಾಗ. ಬಟ್ ದಿ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಡೈರೆಕ್ಟ್ಲಿ ಕಾಂಟ್ರಾಡಿಕ್ಟ್ ದೀಸ್, ಅಂದ್ರೆ ಇದ್ರ ಕಂಪ್ಲೀಟ್ಲಿ ಅಪೋಸಿಟ್ ಅದಾವ these expectations of the wave theory. The fact that the maximum kinetic energy of photoelectrons ಮತ್ತು stopping potential or linked ಇರ್ತಾವ is independent of intensity of radiation could not be explained on the basis of wave theory. ನಾವು ಇವ್ರು ಏನು ಹೇಳ್ತಾರಂದ್ರೆ, ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಪ್ರಕಾರ ಇಲೆಕ್ಟ್ರಾನ್ದು kinetic ಎನರ್ಜಿ ಅಥವಾ ಎಷ್ಟು ಮ್ಯಾಕ್ಸಿಮಮ್ kinetic ಎನರ್ಜಿಲಿ ಎಲೆಕ್ಟ್ರಾನ್ ಹೊರಗೆ ಬರುತ್ತೆ, that kinetic energy is independent of intensity. ಇಂಟೆನ್ಸಿಟಿಗೂ ಇಲೆಕ್ಟ್ರಾನ್ಗಳ kinetic ಎನರ್ಜಿಗೂ ಏನೂ ಸಂಬಂಧ ಇಲ್ಲ. ಇದನ್ನ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿವಿ ಆಲ್ರೆಡಿ. ಇಂಟೆನ್ಸಿಟಿಯಿಂದ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಷ್ಟೇ ಜಾಸ್ತಿ ಆಗ್ತದೆ. ಸೊ ವೇವ್ ಥಿಯರಿದವರಿಗೆ ಕೂಡಿಸ್ಕೊಂಡು ಕೇಳಿದ್ರು, ನೋಡಪ್ಪ, ಇಂಟೆನ್ಸಿಟಿಗೆ ಮತ್ತು
ಎಲೆಕ್ಟ್ರಾನ್ದು ಕೆನೆಟಿಕ್ ಎನರ್ಜಿಗೆ, ಮ್ಯಾಕ್ಸಿಮಮ್ ಕೆನೆಟಿಕ್ ಎನರ್ಜಿಗೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ಗೆ ಸಂಬಂಧ ಇಲ್ಲಲ್ಲ, ಹೆಂಗ್ ಮತ್ತಿದು ಅಂತ ಹೇಳಿ ಕೇಳಿದಾಗ ವೇವ್ ಥಿಯರಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಆಗಲಿಲ್ಲ. ಅವರೊಂದೇನೋ ಬೇರೆ ಹೇಳ್ಬಿಟ್ಟಿದ್ರು, ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಬೇರೆ ತೋರಿಸಿದ್ರು. ಓಕೆ, ಇದು ಫಸ್ಟ್ ಪ್ಯಾರಾಗ್ರಾಫ್ ಅದ್ರ ಬಗ್ಗೆ ಆಗುತ್ತೆ. ನೆಕ್ಸ್ಟ್, ಫರ್ದರ್ ಅಕಾರ್ಡಿಂಗ್ ಟು ವೇವ್ ಥಿಯರಿ, a free electron should absorb the incident energy continuously over the entire wavefront of radiation. As the number of electrons that absorb energy is very large, the energy absorbed per electron per unit time will be very small. Calculations show that it can take several hours or more for a single electron to pick up sufficient energy to overcome the work function and come out of the metal. This conclusion contradicts the experimental observation that the photo emission is almost instantaneous. Hence, the wave theory of light fails to explain the most basic observations of photoelectric effect. ಈಗ ಇನ್ನೊಂದು ನಿಮ್ಗೆ ನೆನಪಿದ್ರೆ, ಈ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಒಳಗೆ ಒಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಇನ್ಸ್ಟಾಂಟೇನಿಯಸ್ ಅಂದ್ರೆ 10 ಅವಾಗ ಹೇಳಿದ್ವಿ ನಿಮ್ಗೆ 10⁻⁻⁹ ಸೆಕೆಂಡ್ಸ್ ಟೈಮ್ ನೊಳಗನ ಆ ಫೋಟಾನ್ ಹಿಂಗ್ ಬಿದ್ದ ತಕ್ಷಣ ಎಲೆಕ್ಟ್ರಾನ್ ಹೊರಗೆ ಬರ್ತದೆ. ಇದು ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ಇದು. ಬಟ್ ಈ ವೇವ್ ಥಿಯರಿ ಅಂದ್ರೆ ಕನ್ಸಿಡರಿಂಗ್ ಲೈಟ್ ಆಸ್ ವೇವ್, ಇವ್ರು ಎಕ್ಸ್ಪ್ಲೈನ್ ಮಾಡಕ್ ಹೋಗಿ ಅವ್ರು ಏನ್ ಹೇಳ್ತಾರಂದ್ರೆ, ಈ ವೇವ್ ನ ಒಂದ್ ಮೆಟಲ್ ಸರ್ಫೇಸ್ ಮೇಲೆ ಬಿಟ್ಟಾಗ ಆ ವೇವ್ ನಿಂದ ಇಲ್ಲಿರುವಂತ ಎಲ್ಲಾ ಎಲೆಕ್ಟ್ರಾನ್ಸಿಗೂ ಆ ವೇವ್ ಎನರ್ಜಿ ಕೊಡ್ತಿರ್ತೈತಿ. ಸೊ ಅದಕ್ಕೆ ಈ ವೇವ್ ನೊಳಗಿರುವಂತ ಎನರ್ಜಿ ಆ ಎಲೆಕ್ಟ್ರಾನ್ಸ್ ಒಳಗೆ ಡಿಸ್ಟ್ರಿಬ್ಯೂಟ್ ಆಗಿ ಬಹಳ ಟೈಮ್ ಹಿಡಿತೈತಿ ಅಂತ ಹೇಳ್ತಾರ ಅವ್ರು. ಈಗ ಲೈಕ್ ಹೆಂಗ್ ಗೊತ್ತನ್ರಿ, ಈ ವೇವ್ ನೊಳಗೆ 100 ಜೋಲ್ ಇತ್ತಂದ್ರೆ ಎನರ್ಜಿ ಎದ್ರೊಳಗ ವೇವ್ ನೊಳಗ, ಅಕಾರ್ಡಿಂಗ್ ಟು ವೇವ್ ಥಿಯರಿ ಅವ್ರು ಹೇಳ್ತಾರ, ಈ ವೇವ್ ನೊಳಗೆ 100 ಜೋಲ್ ಎನರ್ಜಿ ಇರ್ತದಲ್ಲ, ಅದು ಈ ಎಲ್ಲಾ ಎಲೆಕ್ಟ್ರಾನ್ಸ್ ಒಳಗೆ ಡಿವೈಡ್ ಆಗುತ್ತೆ. ಇವು ಎಲೆಕ್ಟ್ರಾನ್ಸ್ ಇರ್ತಾವ, ಫಾರ್ ಎಕ್ಸಾಂಪಲ್ 1 crore ಎಲೆಕ್ಟ್ರಾನ್ಸ್ ಅದಾವ ಅಂತ ತಿಳ್ಕೊಳ್ಳಿ. ಈ 100 ಜೋಲ್ ಯಾವಾಗ 1 crore ಎಲೆಕ್ಟ್ರಾನ್ಸ್ ಒಳಗೆ ಡಿಸ್ಟ್ರಿಬ್ಯೂಟ್ ಆಗಿ ಒಂದೊಂದು ಎಲೆಕ್ಟ್ರಾನಿಗೆ ಆ ಮಿನಿಮಮ್ ಎನರ್ಜಿ ಅಂತ ಇರುತ್ತೆ ನೋಡ್ರಿ, ವರ್ಕ್ ಫಂಕ್ಷನ್, ಅಷ್ಟರ ಎನರ್ಜಿ ಸಿಕ್ಕರೆ ಹೊರಗೆ ಬರ್ತಿರ್ತಾವಲ್ಲ, ಆ ವರ್ಕ್ ಫಂಕ್ಷನ್ ದಾಟಿ ಆ ಎನರ್ಜಿ ಸಿಗಬೇಕಂದ್ರೆ ಎಲ್ಲಾ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಟ್ ಆಗಿ ಒಬ್ಬೊಬ್ರಿಗೆ ಎನರ್ಜಿ ಕೊಟ್ಕೊಂತ ಬಂದು ಆ ವರ್ಕ್ ಫಂಕ್ಷನ್ ದಾಟಿ ಎಲೆಕ್ಟ್ರಾನ್ ಹೊರಗೆ ಬರ್ಬೇಕಂದ್ರೆ ಸೆವೆರಲ್ ಅವರ್ಸ್ ಬೇಕು, ಬಹಳ ತಾಸು ಹಿಡಿತೈತಿ. ಲೈಟ್ ಹಿಂಗ್ ಬಿಟ್ಟು 7-8 ತಾಸು ಆದ್ಮೇಲೆ ಎಲೆಕ್ಟ್ರಾನ್ ಹೊರಗೆ ಬರ್ತಾವು ಅಂತ ಯಾರು ಹೇಳ್ತಾರೆ? ವೇವ್ ಥಿಯರಿ. ಬಟ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ತೋರಿಸ್ತಾವ, ಇಲ್ಲಿ ಲೈಟ್ ಬಿಟ್ಟ ತಕ್ಷಣ ಎಲೆಕ್ಟ್ರಾನ್ ಹೊರಗೆ ಬರ್ತದೆ. 10⁻⁹ ಸೆಕೆಂಡ್ಸ್ 10⁻⁹ ಸೆಕೆಂಡ್ಸಿಗೆ 7 to 8 ಅವರ್ಸಿಗೆ ಭಯಂಕರ ಡಿಫರೆನ್ಸ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತಿತ್ತು. ಸೊ ಇದು ಇನ್ನೊಂದು ರಿಪೀಟ್ ಮಾಡಾಕತ್ತೀನಿ. ಅಕಾರ್ಡಿಂಗ್ ಟು ವೇವ್ ಥಿಯರಿ, ದ ಟೈಮ್ ಟೇಕನ್ ಫಾರ್ ದ ಎಲೆಕ್ಟ್ರಾನ್ಸ್ ಟು ಕಮ್ ಔಟ್ is several hours, whereas experimental results show that it takes just 10⁻⁹ seconds and even less than that ಅಂತ ಹೇಳ್ತಾರೆ. ಇದನ್ನ ಐನ್ಸ್ಟೈನ್ ಆಕ್ಚುಲಿ ಏನ್ ತಗೊಂತ ಗೊತ್ತಲ್ಲ, ಹಿಂಗ್ ಕಂಪ್ಲೀಟ್ ವೇವ್ ತಗೊಂಡಿಲ್ಲ ನಾವು, he considers that light is photons, separate photons ಹೋಗಿ separate ಎಲೆಕ್ಟ್ರಾನ್ ಮೇಲೆ ಬೀಳ್ತಾವ. ಇವ್ರ ನಂತರ ಆ ವೇವ್ ಎನರ್ಜಿ ಕಂಪ್ಲೀಟ್ ಹಿಂಗ್ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಅಂತ ಹೇಳ್ತಾರೆ ವೇವ್ ಥಿಯರಿ ಅವರು. ಐನ್ಸ್ಟೈನ್ ಏನ್ ಹೇಳ್ತಾರ, ಲೈಟ್ ನೊಳಗೆ ಫೋಟಾನ್ಸ್ ಇರ್ತಾವ, ಬೇರೆ ಬೇರೆ ಸಪರೇಟ್ ಇರ್ತಾವ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಒಂದೊಂದು ಫೋಟಾನ್ ಹೋಗಿ ಒಂದೊಂದು ಎಲೆಕ್ಟ್ರಾನಿಕ್ ಎನರ್ಜಿ ಕೊಟ್ಬಿಡುತ್ತೆ, ಅದು ಎನರ್ಜಿ ಇಸ್ಕೊಂಡ ಪಟ್ ಅಂತ ಹೊರಗೆ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಆಕ್ಚುಲಿ ಹ್ಯಾಪನ್ಸ್. ಸೊ ಮ್ಯಾಕ್ಸ್ವೆಲ್ ಯೂಸಿಂಗ್ ಹೀಸ್ ವೇವ್ ಥಿಯರಿ ಫೇಲ್ಡ್ ಇನ್ ಎಕ್ಸ್ಪ್ಲೇನಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ವಿ ಶುಡ್ ಕನ್ಸಿಡರ್ ದಟ್ ಲೈಟ್ ಈಸ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಹೇಳಿ ಇದರಿಂದ ಪ್ರೂವ್ ಆಗ್ತದೆ. ಆಕ್ಚುಲಿ ಮುಂದೆ ಮತ್ತೆ ಡಿ ಬ್ರೋಗ್ಲಿ ಬರ್ತಾನ, ಅವ ಹೇಳ್ತಾನೆ ಲೈಟ್ಗೆ ವೇವ್ ನೇಚರು ಐತಿ, ಪ್ಯಾಕೆಟ್ಸ್ ಆಫ್ ಎನರ್ಜಿನೂ ಇರ್ತಾವಂತ. ಅದನ್ನ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಹೋಪ್ಫುಲಿ ಇವು ವಿಡಿಯೋಸ್ ನೋಡಿ ಅದ್ರದ್ದು ಹೆಲ್ಪ್ ತಗೊಳಾಗತ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.